ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಭಾರ್ಗವಿ LLB ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಕ್ಕಿ ಮತ್ತು ಸಿತಾರಾ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿರ್ತಾರೆ. ಅದರಲ್ಲಿ ಸಿತಾರಾಗೆ ಜೀವಾವಧಿ ಶಿಕ್ಷೆನ ವಿಧಿಸಿರ್ತಾರೆ, ವಿಕ್ಕಿಗೆ ಗಲ್ ಶಿಕ್ಷೆನ 3 ತಿಂಗಳು ಕಾಲ ವಿಧಿಸ್ತಿರ್ತಾರೆ. ಆಗ ಶಕ್ತಿ ಪ್ರಸಾದ್ ಅವರು ಮಾತಾಡ್ತಿರ್ತಾರೆ, ಸಾರಿ ಕಣಮ್ಮ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿನ್ನನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಸಿತಾರಾ ಅಂತ ಹೇಳಿ. ಡ್ಯಾಡ್, ಇದೆಲ್ಲ ಆಗಿದ್ದು ನಿನ್ನಿಂದ. ನಾನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು 3 ತಿಂಗಳು ಮುಗಿಸಿ ಬರೋ ಅಷ್ಟೊತ್ತಿಗೆ ನನ್ನ ತಾಯಿ ನನಗೆ ಮನೇಲಿರಬೇಕು ಅಷ್ಟೇ. ನೀನು ಇಲ್ಲ ಅಂತಂದರೆ ನಿನ್ನ ಈ ಕೆಲಸಕ್ಕೆ ಅರ್ಹರಲ್ಲ ಅಂತ ಹೇಳ್ತಿದ್ದೀನಿ. ನನ್ನ ಕಣ್ಣೆದುರುಗಡೆ ನಮ್ಮ ಅಮ್ಮನ ಅರೆಸ್ಟ್ ಮಾಡ್ತಿದ್ರೆ ನಾನು ಹೇಗೆ ನೋಡ್ಕೊಂಡಿರಲಿ? ವಿಕ್ಕಿ, ಸ್ವಲ್ಪ ಸಮಾಧಾನವಾಗಿರು. ಯಾಕೆ ಹೇಗಾಡ್ತಿದ್ಯಾ? ಈ ಸಿಟ್ಟು, ಆವೇಶ, ರೋಷ ಎಲ್ಲ ಬೇಡ. ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ. ನೀನು ರಿತು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ. ಮದುವೆ ಆಗಿದೆಯಾ ನೀನು, ನಿಮ್ಮ ಸಂಸಾರ ಅನ್ಕೊಂಡು ಸ್ವಲ್ಪ ಜವಾಬ್ದಾರಿ ಇರಲಿ. ನಾನು ಎಲ್ಲೇ ಇದ್ದರೂ ನಾನು ನಿನಗೋಸ್ಕರ ಇರ್ತೀನಿ, ನೀನು ನನ್ನ ಕಂದ ಕಣೋ, ಅರ್ಥ ಮಾಡ್ಕೊ. ಇದೆಯಲ್ಲ ಇಷ್ಟೆಲ್ಲ ಮಾಡಿದ್ದು ನೀನು ನಿನಗೋಸ್ಕರ ವಿಕ್ಕಿ, ಸ್ವಲ್ಪ ಸಮಾಧಾನವಾಗಿರು. ಇನ್ಮೇಲಾದರೂ ಒಳ್ಳೆ ಬುದ್ಧಿನ ಕಲಿ. ಅಮ್ಮ ನೀವು ಮಾತಾಡಬೇಡಿ, ನನ್ನ ಎದುರುಗಡೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ರೆ ನಾನು ಇರ್ಲಮ್ಮ, ಸ್ವಲ್ಪ ಅರ್ಥ ಮಾಡ್ಕೋ ವಿಕ್ಕಿ, ಆಯಿತಾ? ಇನ್ಮೇಲಾದರೂ ಮನುಷ್ಯರಾಗಿರು, ಆಯಿತಾ? ಸ್ವಲ್ಪ ನಿನ್ನ ಕೋಪ ಆವೇಶ ಎಲ್ಲನೂ ಬಿಟ್ಬಿಡು, ಆಯಿತಾ? ಶಕ್ತಿ, ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಏನೂ ಆಗಬಾರ್ದು. ನೀನು ಆಗಿ ನೋಡ್ಕೋಬೇಕು. ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಏನೇ ಆದರೂ ಕೂಡ ನಾನಂತೂ ತಡ್ಕೊಂಡಿರೋಕ್ಕಾಗಲ್ಲ ಸಿತಾರಾ. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ, ಆಯಿತಾ ಸಿತಾರಾ ಅಂತ ಹೇಳ್ತಾರೆ. ವಿಕ್ಕಿ, ದಯವಿಟ್ಟು ಕಣೋ, ಇನ್ಮೇಲಾದರೂ ನಿಮ್ಮ ಸಂಸಾರ, ನೀನು ಮಕ್ಕಳು ಅಂತ ಸ್ವಲ್ಪ ಆರಾಮಾಗಿರೋದನ್ನ ಕಲಿ ವಿಕ್ಕಿ. ಇದಕ್ಕೆಲ್ಲ ಮಾಡಿದ್ದು ನಿನಗೋಸ್ಕರ ಅಂತ ಹೇಳ್ತಾರೆ. ಆ ಭಾರ್ಗವಿನಂತೂ ಸುಮ್ಮನೆ ಬಿಡಲ್ಲ. ಅಪ್ಪ ಏನಾದರೂ ಮಾಡಿ ಆ ಭಾರ್ಗವಿನ ಸಾಯಿಸ್ಬಿಡಿ. ನೋಡು ಮತ್ತೆ ಅದೇ ಚಾಳಿ ಮಾಡ್ತಾ ಇದೆಯಲ್ಲೋ, ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ನಡೆದ್ರು ಕೂಡ ಮತ್ತೆ ಆ ಭಾರ್ಗವಿನ ಸಾಯಿಸಿ ಅಂತ ಹೇಳ್ತಿದ್ಯಾ? ನಾನು ನಿಮಗೋಸ್ಕರ ನಾನು ಸ್ವತಃ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮಾಮ್, ಆ ಕೊಲೆ ಮನೆ ಕೆಲಸದಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ ಮಾಮ ಅಂತ ಹೇಳ್ತಾರೆ. ಯಾಕೆ ಅವಳೇನು ಹೆಣ್ಣಲ್ವಾ ಅಂತ ಹೇಳ್ತಾಳೆ ಭಾರ್ಗವಿನು ಅದೇ ಟೈಮ್ಗೆ ಬಂದು. ಅವಳು ಕೂಡ ನಿಮ್ಮಂಗೆ ಒಂದು ಹೆಣ್ತಾನೆ, ಅವಳು ಕೂಡ ಕೂಲಿನಾಲಿ ಮಾಡಿ ಊಟ ಮಾಡ್ತಾಯಿದ್ಲು, ಅವಳು ದುಡ್ಮೆನ ಅವಳೇ ಮಾಡ್ಕೊತಾ ಇದ್ಲು. ಅಂಥದ್ರಲ್ಲಿ ಅವಳನ್ನ ಬದುಕೋಕ್ಕೂ ಬಿಡಲಿಲ್ಲ. ಮಳೆ ಕೆಸಳಾಗಿ ಬಂದವಳನ್ನ ನಿಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೊಂಡು ಹೀನಾಯವಾಗಿ ಕೊಲೆ ಮಾಡಿದ್ರಲ್ಲ, ಇದೆಲ್ಲ ಸರಿನಾ ಅಂತ ಹೇಳ್ತಾರೆ. ಹೇ ಭಾರ್ಗವಿ, ನಿನ್ನ ಕೋಪ ಹಠನ ಇಲ್ಲಿ ತೋರ್ಸಕ್ಕೆ ಬರಬೇಡ. ಹಲೋ, ಮುಗ್ದಿದ್ದೆಲ್ಲ ಆಗಿದೆ. ಯಾವ ಶಿಕ್ಷೆ ಆಗಿದೆ ಅವರಿಗೆ ಶಿಕ್ಷೆ ಹಾಗೇ ಆಗುತ್ತೆ, ಆಯಿತಾ? ವಿಕ್ಕಿ, ಈ 3 ತಿಂಗಳಲ್ಲಾದರೂ ಸರಿ ನೀನು ಈ ಶಿಕ್ಷೆನ ಅನುಭವಿಸಿ ಒಳ್ಳೆಯವನಾಗಿ ಬಾ, ಗೊತ್ತಾಯ್ತಾ? ಇಲ್ಲ ಅಂತ ಅಂದರೆ ನಾನು ಮತ್ತೆ ಮೊದಲಿನ ಥರ ಆಗಬೇಕಾಗುತ್ತೆ. ನಾನು ಸಂಧ್ಯಾ ಆಗಲಿ ಋತು ಆಗಲಿ ಇಬ್ಬರು ಕೂಡ ನನ್ನ ತಂಗಿರೆ. ಅವ್ರಿಗೆ ಏನೇ ಆದರೂ ಸ್ವಲ್ಪ ಎಡವಟ್ಟಾದರೂ ಕೂಡ ನಾನು ನಿನ್ನ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ವಿಕ್ಕಿ, ನೆನಪಿರಲಿ ಅಂತ ಹೇಳ್ತಾನೆ. ಆಗ ವಿಕ್ಕಿಗೆ ತುಂಬ ಸಿಟ್ಟು ಬರುತ್ತೆ. ಬಿಡಲ್ಲ ಕಣೆ ನೀನು ಅಂತ ಹೇಳ್ತಾರೆ. ನೋಡು, ಈ ಕೋಪ ಆವೇಶನೇ ಬಿಡ. ಈ 3 ತಿಂಗಳಲ್ಲಿ ತುಂಬ ಒಳ್ಳೆಯನಾಗಿ ಬಾ ಆಚೆ, ಆಯಿತಾ? ಒಳ್ಳೆ ಒಂದು ಕುಟುಂಬ ಸಂಸಾರನ ಕಟ್ಕೊ ಅಂತ ಹೇಳ್ತಾರೆ. ಆಗ ಶಕ್ತಿ, ಹಲೋ, ನೀನೇನು ನನಗೆ ಹೇಳೋದು ಬೇಡ, ನನ್ನ ಒಂದು ಶಕ್ತಿ ಏನಿದೆ ಅಂತ ನಿನಗೆ ತೋರಿಸ್ತೀನಿ ಕಣೆ ಅಂತ ಹೇಳ್ತಾರೆ. ಆಗ ವಿಕ್ಕಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ. ಸಿತಾರಾ ದೇವಿ ಮಾತಾಡ್ತಾರೆ, ಭಾರ್ಗವಿ ನೋಡು, ನಿನ್ಗೇನಿದ್ರು ನನ್ನ ಮೇಲೆ ಕೋಪ ಇರೋದು, ನನ್ನ ಮೇಲೆ ಹೇಳೋದು, ನನ್ನ ಮಗನ ವಿಷಯಕ್ಕೆ ನೀನು ಬರಬೇಡ. ನನ್ನ ಮಗನಿಗೋಸ್ಕರ ನಾನು ಎಲ್ಲನೂ ಕೂಡ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಶಕ್ತಿ ಪ್ರಸಾದ್, ನನ್ನ ಒಂದು ಶಕ್ತಿ ಏನಿದೆ ಅಂತ ಗೊತ್ತು ತಾನೆ? ಹಲೋ, ನಿನ್ನ ಶಕ್ತಿ ಇನ್ನೂ ಎಷ್ಟು ದಿವಸ ಇರುತ್ತೋ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರತಾಪ್ ಬರ್ತಾನೆ. ಈಗಾಗಲೇ ನೀವು ಅರ್ಧ ಕುಸ್ತೋಗಿದ್ದೀರಾ, ಇನ್ನೇನು ಬಾಕಿ ಇದೆ ಅನ್ನೋದು ಉಳಿಸ್ಕೊಂಡಿದ್ದೀರಾ. ಇವ್ರಿಗೆ ಎಷ್ಟು ಹೇಳಿದ್ರು ಬಿಡಿ ಮೇಡಮ್, ಅಷ್ಟೇ, ಇವರು ಮಾಡೋದು ಕೊಲೆ ಮಾಡಿಬಿಟ್ಟು ನಾನೇನೂ ಮಾಡಿಲ್ಲ ಅಂತ ರೀತಿ ಮಾತಾಡ್ತಾ ಇದ್ದಾರಲ್ಲ, ಇಲ್ಲೇ ಗೊತ್ತಾಗ್ತಿದೆ ಯಾವತ್ತಿದ್ರು ನಾಯಿಬಲ ಡೊಂಕೆನೆ. ಇವರು ಶಿಕ್ಷೆ ಅಲ್ಲ, ಏನೇ ಮುಗಿಸ್ಬಂದ್ರು ಇವ್ರು ಕೆಲಸ ಮಾಡೇ ಮಾಡ್ತಾರೆ, ಆಯಿತಾ ಅಂತ ಹೇಳ್ತಾರೆ. ಸರಿ ಮೇಡಮ್, ಆಯಿತು ಅಮ್ಮ ಅಂತ ಹೇಳ್ತಾರೆ. ಬನ್ನಿ ನಡೀರಿ, ಹತ್ತಿ, ಬೇಗ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಪ್ರತಾಪ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ರೀ ಮಕ್ಕಳು ಹುಷಾರು ಕಣ್ರಿ, ನಾನು ನೋಡ್ಕೋತೀನಿ ಸಿತಾರಾ, ನೀನು ಧೈರ್ಯವಾಗಿರು, ಆದಷ್ಟು ಬೇಗ ನಾನು ಬಿಡಿಸ್ತೀನಿ ಅಂತ ಹೇಳ್ತಾರೆ. ಬಿಡಿಸಿರಂತೆ ಮಾಡಿರೋದು ಕೊಲೆ ಆರೋಪ ಬಂದಿರೋದು ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಭಾರ್ಗವಿ ಕೂಡ ಹೊಡ್ತಾ ಇರ್ಬೇಕಾದ್ರೆ ಶಕ್ತಿ ಕೂಗ್ತಾಳೆ, ಭಾರ್ಗವಿ ನೀನು ಕಾಳಿಂಗ ಸರ್ಪ ತಲೆ ಮೇಲೆ ಕಾಲಿಟ್ಟಿದ್ಯಾ, ನೀನಂತೂ ನಾನು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಹಲೋ, ಯಾರು ಕಾಳಿಂಗ ಸರ್ಪ ಅಂತ ಗೊತ್ತಾಗುತ್ತೆ, ಹೋಗ್ರಿ ರೀ ಫಸ್ಟ್ ಇಲ್ಲಿಂದ ಅಂತ ಹೋಗ್ತಾರೆ. ಅರ್ಜುನ್ ಬರ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಅವನಿಗೆ ಗಂಗರಾಜ್ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಜೆ ಪಿನೂ ಕೂಡ ಕಾರಲ್ಲಿ ಕೂತಿರ್ತಾನೆ. ಆಗ ಅವ್ರು ಡ್ಯಾಡ್ ಅಲ್ವಾ ಎಷ್ಟೇ ಆದರೂ, ಆಗ ನೋಡಿ ಹಾಗೆ ಬೇಜಾರು ಮಾಡ್ಕೊಂಡು ಹಾಗೆ ನಿಂತಿರ್ತಾರೆ. ಎಲ್ಲರೂ ಕೂಡ ಬೆಸ್ಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಭಾರ್ಗವಿನೂ ಕೂಡ ಬರ್ತಾರೆ. ಆ ಲೇಟಿಗೆ ಕರೆಕ್ಟಾಗಿ ಪ್ರೆಸ್ರವ್ರು ಕೂಡ ಅಲ್ಲಿಗೆ ಬಂದೇ ಬಿಡ್ತಾರೆ. ಆಗ ಅಲ್ಲೇ ಒಂದು ಜನ ಬೃಂದ, ಜೆ ಪಿ, ನಿರ್ಮಲಾ ಎಲ್ಲರೂ ಕೂಡ ಒಂದು ಕಡೆ ನಿಂತಿರ್ತಾರೆ. ಇವರಿಬ್ಬರು ಕೂಡ ಒಂದು ಕಡೆ ನಿಂತಿರ್ತಾರೆ. ಆಗ ಭಾರ್ಗವಿಗೆ ಕ್ವಶನ್ ಕೇಳ್ತಿರ್ತಾರೆ, ಮೇಡಮ್ ಈ ಕೇಸ್ನ ತಗೊಂಡು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದಿರಿ, ಈ ಕೇಸ್ ಗೆದ್ದಿದ್ರಲ್ಲ, ಏನು ಅನಿಸುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯ ಆದಮೇಲೆ ನಾವು ಅವ್ರಿಗೆ ನ್ಯಾಯ ಕೊಡಿಸೋದು ನಮ್ಮ ಧರ್ಮ. ಸಂಧ್ಯಾ ಅಂತ ಅಲ್ಲ, ಬೇರೆ ಯಾವುದೇ ಹುಡುಗಿಗೆ ಆಗಿದ್ರು ಕೂಡ ಈ ಕೇಸಲ್ಲಿ ನಾವು ಅವ್ರಿಗೆ
ನ್ಯಾಯ ಕೊಡಿಸ್ತಾ ಇದ್ದಿ. ಏನು ಹೆಣ್ಣು ಅಂತಂದರೆ ಏನು ಮನೆ ಕೆಲಸದವರು ಅಂತ ಅಂದ್ಕೊಂಡಿದ್ದಾರೇನ್ರಿ? ಹೆಣ್ಣು ಅಂದರೆ ಎಲ್ರಿಗೂ ಕೂಡ ಒಂದೇ ರೀತಿ. ಸಂಧ್ಯಾ ಎಷ್ಟು ನರಕ ಯಾತನೆ ಪಟ್ಟು ಸತ್ತಿದ್ದಾಳೆ ಅನ್ನೋದಕ್ಕೆ ನೋಡಿದ್ದೀನಿ ನಾನು ಕಣ್ಣಾರೆ. ಹಾಗಾಗಿ ಈ ಈ ವಿರುದ್ಧವಾಗಿ ನಾನು ದನಿ ಎತ್ತಿ ಮಾತಾಡಬೇಕಾಯಿತು ಅಂತ ಹೇಳ್ತಾರೆ. ಇದು ಒಂದು ನೀವು ಜೆ ಪಿ ವಿರುದ್ಧವಾಗಿ ಗೆದ್ದಿದ್ರಲ್ಲ, ಏನು ಅನ್ಸಿದ್ರು? ನಾವು ಯಾರ ವಿರುದ್ಧನೂ ಗೆದ್ದಿಲ್ಲ ಆಯಿತಾ. ನಮ್ಮ ಕರ್ತವ್ಯನ ನಾವು ಮಾಡಿದ್ದೀವಿ. ನಾವು ಕೋರ್ಟಲ್ಲಿ ಏನು ಮಾಡಬೇಕು ಹಾಗೆ ಸತ್ಯದ ಪರ ನಿಂತ್ಕೊಂಡು ಮಾಡಿದ್ದೀವಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಅಂತ ಅಂದರೆ ನನ್ನ ಗಂಡನೇ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾರೇ ಆದರೂ ಕೂಡ ಈ ಒಂದು ವಿಷಯದಲ್ಲಿ, ಹೆಣ್ಣಿನ ವಿಷಯದಲ್ಲಿ ತಪ್ಪು ಮಾಡಿದರೆ ಹೀಗೆ ಧೈರ್ಯವಾಗಿ ನಿಂತ್ಕೊಂಡು ಕೋರ್ಟ್ ಎದುರಿಗೆ ಬಂದು ಮಾತಾಡಿದರೆ ಯಾವುದೇ ಒಂದು ಒಂದು ಸಮಾಜನ ಒಂದು ಕಳಂಕ ಮುಕ್ತವಾಗಿ ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಜೆ ಪಿ ಹಾಗೆ ಗುರಾಯಿಸ್ತಾ ಇರ್ತಾರೆ. ನಿರ್ಮಲಾ ನೋಡಿ ಭವ ಹೆಂಗೆ ಮಾತಾಡ್ತಾ ಇದ್ದಾಳೆ, ಮಾಡೋದೆಲ್ಲ ಮಾಡಿಬಿಟ್ಟು ಮನೆ ಹಾಳು ಮಾಡಿ ಅಂತ ಹೇಳ್ತಾರೆ. ಬಟ್ ಜೆ ಪಿ ಏನೂ ಮಾತಾಡಲ್ಲ. ಹೀಗೆ ಯಾವುದೇ ಮೇಡಮ್ ಇಷ್ಟೆಲ್ಲ ಮಾಡಿದ್ದೀರಲ್ಲ ಪರವಾಗಿಲ್ವಾ, ಇದೆಲ್ಲ ಕೇಸಸ್ ನಿಂತಾಗುತ್ತೆ ಅಂತ ಹೇಳಲ್ಲ. ಸಮುದ್ರದಲ್ಲಿ ಒಂದು ಹನಿ ತೆಗೆದ್ರೆ ಹೇಗೆ ಕಮ್ಮಿ ಆಗಲು ಹಾಗೆ ಇರುತ್ತೆ. ಆದಷ್ಟು ನಾವು ಕಂಟ್ರೋಲ್ ಮಾಡೋದನ್ನು ಕಲ್ಕೋಬೇಕು ಅಂತ ಹೇಳ್ತಿರ್ತಾರೆ. ನೀವು ಜೆ ಪಿ ವಿರುದ್ಧವಾಗೇ ನಿಂತಿದ್ದೀರಲ್ಲ, ಇದರಿಂದ ಅವ್ರೇನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಾರೆ. ನಾನು ಜೆ ಪಿ ವಿರುದ್ಧವಾಗೇನು ನಿಂತಿಲ್ಲ ಆಯಿತಾ, ನಾವು ಸತ್ಯದ ಪರವಾಗಿ ನಿಂತಿದ್ದೀವಿ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ರವೀಂದ್ರ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ವಂದನ ಅವನಿಗೆ ಗುಚ್ಚಕ್ಕೆ ಅಂತ ಹೋಗಿರ್ತಾರೆ. ಓ ಏನು ಕಾಣಿಸ್ತಾ ಇಲ್ವಾ, ಏನು ಈಗಲೇ ಸಾಯ್ಬೇಕು ಅಂತ ಅಂದ್ಕೊಂಡಿದ್ಯಾ ಏನೋ ಅಂತ ಹೇಳ್ತಾರೆ. ಏನಮ್ಮ ನೀನು ಅಂತ ಹೇಳ್ತಾರೆ. ಏನೋ ಇಷ್ಟೆಲ್ಲ ಎಗರಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಏನು ನನ್ನ ಕಾರ ಬೇಕಿತ್ತ ನಿನಗೆ ಅಂತ ಹೇಳ್ತಾರೆ. ಆಗ ಶಕ್ತಿ ಪ್ರಸಾದ್ ಗುಚ್ಚಮ್ಮ ಅವನು ಒಂದು ಸಲ ಇಲ್ಲೇ ನೆಗೆದು ಬಿದ್ದೋಗ್ಬಿಡ್ಬೇಕು, ಹಲೋ ನೆಗೆದು ಬಿದ್ದೋದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ಬಿಟ್ಟು ಒಂದು ಕೇಸ್ ನಂಬರ್ ಹೇಳ್ತಾರೆ. ಇಷ್ಟು ವರ್ಷ 5 ವರ್ಷ ನೀವು ಅಪ್ಪ ಮಗಳು ಇಬ್ಬರು ಕೂಡ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಏನು ಹೆಂಡತಿ ಮತ್ತು ತಮ್ಮನ ಜೊತೆ ನೀವು ಕೂಡ ಇಬ್ಬರು ಕೂಡ ಹೋಗಬೇಕಾ, ಆದಷ್ಟು ಬೇಗ ಅಂತ ಹೇಳ್ತಾರೆ. ಆದಷ್ಟು ಬೇಗ ಹೋಗಬೇಕು ಅಂತ ಹೇಳಿದ್ರೆ ಗುಚ್ಚು, ಅದೇನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ವಂದನ ಮತ್ತು ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಕಾರಿಂದ ಕೆಳಗೆ ಇಳ್ಬಿಡ್ತಾರೆ. ಏನು ಜಾಸ್ತಿ ಪೋಗ್ರಾ, ಕೇಸ್ ಗೆದ್ಬಿಟ್ಟೆ ಅಂತ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕೆ ಅಷ್ಟೊಂದು ಎದುರುಕೋತಾ ಇದೆ, ಈಗೇನು ಎಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ? ನನಗೆ ತುಂಬ ಧೈರ್ಯ ಬಂದಿದೆ. ನನ್ನ ಮಗಳಿದ್ದಾಳಲ್ಲ, ನನ್ನ ಮಗಳು ಹೇಳಿದ್ದಾಳೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರ್ಕೋಬೇಡ ಅಂತ ಹೇಳಿದಾಳೆ. ಸೊ ಹಾಗಾಗಿ ನಾನು ಏನಕ್ಕೆ ಹೆದರ್ಕೊಳ್ಳಿ ನಿಮಗೆಲ್ಲ, ಅಷ್ಟೊಂದು ಚೊಕ್ಕ ಅವನ್ನೇ ಅಫ್ಸ್ಟಾಲ್ ಒಬ್ಬ ಮನೆ ಕೆಲಸಗಳೇ ನಾವು ಮುಗಿಸಿದ್ವಿ ಅಂಥದ್ರಲ್ಲಿ ನಿನ್ನ ಮಗಳು ಮುಗಿಸೋದು ಕಷ್ಟ, ಮುಟ್ಟು ನೋಡೋಣ ಅಂತ ಹೇಳ್ತಾರೆ. ನೀನು ನನ್ನನ್ನು ಮಕ್ಕಳು ಮುಟ್ತೀಯಾ? ಮುಟ್ಟೋಕ್ಕೂ ಮುಂಚೆ ಅವ್ನ ಗಂಡ ಇರ್ತಾನೆ ಅರ್ಜುನ್, ಅವನ್ನ ದಾಟಿ ನೀನು ಮುಂದೆ ಹೋಗಬೇಕು ಆಯಿತಾ. ನನ್ನ ಮಗಳನ್ನ ಮುಟ್ಟೋಕ್ಕೆ ಅವರಿಬ್ಬರು ಕೂಡ ಬೆಂಕಿ ಸೇರಿಕೊಂಡು ಏನು ಜ್ವಾಲೆ ನಡೀತು ಅಂತ ನಿಮಗೆ ಗೊತ್ತು ತಾನೇ ಅಂತ ಹೇಳ್ತಿರ್ತಾರೆ ಶಕ್ತಿ ಪ್ರಸಾದ್. ನಾನೀಗ ಯಾವುದಕ್ಕೂ ಕೂಡ ಎದ್ರಲ್ಲ, ನಾನು ಎದ್ರೋ ಮಾತೇ ಇಲ್ಲ. ಏನಪ್ಪ ಏನು ಅನ್ಕೊಂಬಿಟ್ಟಿದ್ಯಾ? ನೀನು ಕಟ್ಟಿರುವಂಥ ಸುಳ್ಳಿನ ಕೋಟೆ ಒಂದೊಂದಾಗಿನೇ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ವಂದನ ಹೋಗಿ ಏನು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿ ಹೊಡಿಯೋಕ್ಕೆ ಅಂತ ಹೋಗ್ತಾಳೆ. ಅದೇ ಟೈಮ್ಗೆ ಕೈ ಇಟ್ಕೋತಾರೆ ರವೀಂದ್ರ. ಆಗ ಸುತ್ತಮುತ್ತ ಜನ ಇರ್ತಾರೆ. ಏನ್ರಿ ನಿಮ್ಮ ಅಮ್ಮ ನೋಡಿದರೆ ಕೊಲೆ ಮಾಡಿದ್ದಾಳೆ, ನಿಮ್ಮ ಅಣ್ಣ ನೋಡಿದರೆ ಸಿಕ್ಸ್ ಜನ ರೇಪ್ ಮಾಡಿದ್ದಾರೆ, ನೀನೇನು ಈ ವಯಸ್ಸಾದ ಮೇಲೆ ಕೈ ಮಾಡೋಕ್ಕೆ ಬಂದಿದ್ಯಲ್ಲಮ್ಮ ಅಂತ ಹೇಳ್ತಾನೆ. ಅಲ್ಲೊಬ್ಬ ನಿಂತಿರೋ, ನೀವು ಇನ್ನೆಂಥ ರಾಜಕಾರಣಿ, ನಾವು ನಿಮ್ಮನ್ನು ನಂಬ್ಕೊಂಡು ಓಟ್ ಹಾಕಿದ್ವಿ ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡ್ತಿದ್ರು ನಿಂತಿದ್ರಲ್ಲ, ಹಬ್ಬ ನಾವಂತೂ ಇವ್ರಿಗೆಲ್ಲ ಏನೋ ಓಟ್ ಹಾಕಲ್ಲ. ಶಕ್ತಿ ಪ್ರಸಾದ್ ಅವ್ರಿಗೆ ನಾವು ಇವ್ರನ್ನೇ ದೇವರು ಅಂತ ಅಂದ್ಕೊಂಡಿದ್ದು, ಏನಿದು ಹಿಂಗೆಲ್ಲ ಮಾಡ್ತಿದ್ದಾರೆ, ಇಷ್ಟೊಂದು ದೌರ್ಜನ್ಯ ಮಾಡ್ತಿದ್ದಾರಲ್ಲ ಅಂತ ಅಲ್ಲಿ ನಿಂತಿರೋವಂಥ ಜನಗಳು, ಹೆಂಗಸರು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಆ ವಯಸ್ಸಾದವ್ರ ಮೇಲೆ ಕೈ ಎತ್ತಿ ಹೊಡೆಯೋಕೆ ಹೋಗಿದ್ಯಲ್ಲಮ್ಮ, ನಿಂಗೆ ಎಷ್ಟು ಧೈರ್ಯ ಅಂತ ಹೇಳ್ತಾರೆ. ನೋಡ್ದ ನಿನ್ನ ಸುಳ್ಳಿನ ಕೋಟೆ ಒಂದೊಂದಾಗಿ ಕಸ್ಕೊಂಡು ಬಿದೋಗ್ತಿದೆ ಶಕ್ತಿ ಪ್ರಸಾದ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇನ್ನೊಂದು ಕಡೆ ಜೆ ಪಿ ಕೂತಿರ್ತಾರೆ. ಜೆ ಪಿ ಮಾತಾಡ್ಸೋಣ ಬನ್ನಿ, ಜೆ ಪಿ ಸರ್ ಇದ್ದಾರೆ ಅಂತ ಪ್ರೆಸ್ನವರೆಲ್ಲ ಹೋಗ್ತಾರೆ. ಅದೇ ಟೈಮ್ಗೆ ಬೃಂದ ಅಡ್ಡ ಆಗ್ತಿರ್ತಾರೆ. ಯಾಕೆ ಮೇಡಮ್ ಅಡ್ಡ ನಿಂತಿದ್ದೀರಾ ನೀವು? ಜೆ ಪಿ ಸರ್ನ ನೀವು ಕ್ವಶನ್ ಮಾಡೋ ಅಂಥದ್ದು ಏನೂ ಇಲ್ಲ, ಇದರಲ್ಲಿ ಕೇಸಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೋಲು ಗೆಲುವು ಇದ್ದರು ಆದರೂ ಕೂಡ ಜೆ ಪಿ ಸರು ಇದು ಮೊದಲನೇ ಪತನ ಅಂತ ಹೇಳ್ತಾರೆ. ಅವರು ಎಂತೆಂಥ ಕೇಸಸ್ಗಳನ್ನ ಗೆಲ್ದಿರ, ಕೇವಲ ಒಂದು ಕೇಸಸ್ನ ಸೋತಿದ ಮಾತ್ರಕ್ಕೆ ಅವ್ರ ಪತನ ಹೇಗಾಗುತ್ತೆ ರೀ? ನಮ್ಮ ಮಾವ ಯಾವಾಗಿದ್ರೂ ನಂಬರ್ 1, ಅವ್ರು ನಂಬರ್ 1 ಆಗೇ ಇರ್ತಾರೆ. ಈ ಸೊಸೆ ಅವಳಿಂದೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾಳೆ. ಹಂಗಾರೆ ಮನೇಲಿ ಯಾವುದೇ ರೀತಿ ಗಲಾಟೆ ಆಗ್ಬೋದಾ ಅಂತ ಹೇಳ್ತಾರೆ. ಮನೇಲಿ ಯಾಕೆ ಗಲಾಟೆ ಆಗುತ್ತೆ? ನೀವು ಹಾಗಾದರೆ ನಿಮ್ಮ ವಿಷಯನಲ್ಲೂ ಹೇಳ್ತೀರಾ? ಮನೇಲಿ ಅವ್ರ ಸೊಸೆ ಮಗನೆಯ, ನಾನು ಅವ್ರ ಸೊಸೆನೆಯ, ಯಾವುದೇ ಕಾರಣಕ್ಕೂ ಮನೆಗೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಆಫ್ಟರ್ ಒಬ್ಬರು ಲಾಯರ್ ಅಷ್ಟೇ, ಇವರು ದೊಡ್ಡ ಲಾಯರು. ಹಾಗಾಗಿ ಇಬ್ಬರು ಕೂಡ ವಾದ ಮಾಡಿದ್ದಾರೆ. ವಾದ ಮಾಡಿದ್ಮೇಲೆ ಒಬ್ಬರು ಸೋಲೋದು ಒಬ್ಬರು ಗೆಲ್ಲೋ ಇದ್ದೇ ಇರುತ್ತಲ್ವ. ಸೊ ಆಫ್ಟರ್ ಎಲ್ಲೋ ಒಂದು ಕೇಸ್ ಗೆದ್ದಿದ್ದಾರೆ, ಎಲ್ಲೋ ಇವರು ಒಂದು ಕೇಸ್ ಸೋತಿದ್ದಾರೆ ಅಂದ ತಕ್ಷಣ ಸಮುದ್ರದಲ್ಲಿ ಒಂದನಿ ನೀರು ತಕ್ಷಣ ನೀರು ತೆಗೆದ್ರೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಅದೇ ರೀತಿ ನೀವು ಇಲ್ಲಿ ಸಲ್ಲಿದ್ದೆಲ್ಲ ಊಹೆ ಪಾಯಗಳನ್ನ ಮಾಡಿಕೊಂಡು ಕ್ವಶನ್ನ ಕೇಳೋಕ್ಕೆ ಬರಬೇಡಿ ಆಯಿತಾ. ಜೆ ಪಿ ಸರ್ ಅಂದರೆ ಏನು ಎಂಥದ್ದು ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು
ಆಯಿತಾ, ಸ್ವಲ್ಪ ಗಮನವಿಟ್ಟು ಮಾತಾಡಿ ಅಂತ ಹೇಳ್ತಾರೆ. ಅವರಿಂದೆ ಈ ಬೃಂದ ಯಾವಾಗಲೂ ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.